ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಕ್ಲಾಸಸ್ಸು ಇದೇ ರೀತಿ ಕಂಟಿನ್ಯೂಯೇಷನ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಿಮಗೆ ಅಪ್ಡೇಟ್ ಬೇಕಾದರೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂತ ನಮ್ಮ ಪಯಣ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪಯಣ ಅಂತಲೇ ಇದೆ. ಸೊ ಅದನ್ನು ಕೂಡ ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಸೊ ನಾವಿವತ್ತು ನೋಡೋಣ PC ಎಕ್ಸಾಮ್ 2016ರ ಒಂದು ಪ್ರಾಬ್ಲಮ್, ಅಂದರೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ನೋಡೋಣ. ರಾಮ ಮತ್ತು ಭರತ ಒಂದು ದೂರವನ್ನು ಕ್ರಮವಾಗಿ ಗಂಟೆಗೆ 6 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾರೆ. ರಾಮನು ಭರತನಿಗಿಂತ 30 ನಿಮಿಷ ಹೆಚ್ಚು ತೆಗೆದುಕೊಂಡರೆ ಒಟ್ಟು ದೂರ ಎಷ್ಟು ಅಂತ ಕೇಳಿದರೆ, ಆಯಿತಾ. ಆಪ್ಷನ್ ನೋಡೋಣ. A, B, C, D. ಆಪ್ಷನ್ ಏನೇನು ಕೊಟ್ಟಿದ್ದಾರೆ? 6, 10, 7.5, 20. 6, 10, 7.5, 20 ಅಂದರೆ ಕಿಲೋಮೀಟರ್, ಆಯಿತಾ. ಸೊ ಇವು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾನು R ಅಂದರೆ ರಾಮ ತಗೊಳ್ತೀನಿ, B ಅಂದರೆ ಭರತ. ಸೊ ರಾಮ ಭರತ, ಆಯಿತಾ. ಸೊ ಇವರು ಹೋಗ್ತಾರೆ. ಸೊ ಇಲ್ಲಿ ಏನಿದೆ ಅಂದರೆ ಒಂದು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಅವರಿಗೆ ಇಲ್ಲಿವರೆಗೂ ಮುಟ್ಟಬೇಕಾಗಿದೆ. ಇದು 0, ಇದು 1 ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್. ಓಕೆ, ಎಸ್, ಈ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್. ಇದರಲ್ಲಿ ಒಂದೇನು ಡಿಫರೆನ್ಸ್ ಆಗುತ್ತಂದರೆ ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ತಿಳಿತಲ್ವಾ. ಅವರು ಪ್ರತಿ ಗಂಟೆಗೆ ಅಂದರೆ ರಾಮ ಚಲಿಸ್ತಾನೆ 6 ಕಿಲೋಮೀಟರ್ ಪ್ರತಿ ಗಂಟೆಗೆ, ತಿಳಿತಲ್ವಾ. ಸೊ ಇದು ಸಿಂಪಲ್ ಇದೆ. ಭರತ ಎಷ್ಟು? 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾನೆ. ಸೊ ಇದಕ್ಕೆ ಇಂಥ ಒಂದು ಪ್ರಾಬ್ಲಮ್ಸ್ ಬಂದರೆ ಒಂದು ಸೂತ್ರ ಬರುತ್ತೆ. ಸೂತ್ರ ಏನು ಬರುತ್ತೆ? ಇವಾಗ ದೂರದ ಅಂದರೆ x = ದೂರದ ಗುಣಲಬ್ಧ ಅಥವಾ ದೂರಗಳ ಗುಣಲಬ್ಧ ಡಿವೈಡೆಡ್ ಬೈ ದೂರಗಳ ವ್ಯತ್ಯಾಸ, ಆಯಿತಾ. ದೂರಗಳ ವ್ಯತ್ಯಾಸ. ಇನ್ನು ಗುಣಿಲೆ ಏನು ಬರುತ್ತೆ? ಇದು ಜಾಸ್ತಿ ಆಗಿರುತ್ತಲ್ಲ, ಹೆಚ್ಚು ತೆಗೆದುಕೊಂಡ ಸಮಯ ಅಥವಾ ತೆಗೆದುಕೊಂಡ ಸಮಯ, ತಿಳಿತಲ್ವಾ. ಸೊ ಇಷ್ಟು ಸಿಂಪಲ್ ಇದೆ. ಇನ್ನು ದೂರಗಳ ಗುಣಲಬ್ಧ ಮಾಡ್ಕೊಳ್ಳೋಣ. ಯಾವುದಿದೆ? ದೂರಗಳ ಗುಣಲಬ್ಧ ಅಂದರೆ 6 × 10, ಆಯಿತಾ. ಸೊ ದೂರಗಳ ವ್ಯತ್ಯಾಸ 10 - 6 ನಡೆಯುತ್ತೆ, ಅಡ್ಡಿ ಇಲ್ಲ. ಇಲ್ಲಿ 60 ಬಂತು, x = ಇಲ್ಲಿ 14 ಬರುತ್ತೆ, ಗುಣಿಲೆ 1/2. ಹಾಗಾದರೆ 2 1 2 30, ಆಯಿತಾ. ಅದಾದಮೇಲೆ 30 ಸೊ ಅದನ್ನು ಕೂಡ ನಾನು ಬಿಡಿಸ್ತೀನಿ. 30 / 4 ಇದೆ, ಆಯಿತಾ. ಸೊ 4 ಎಷ್ಟಲೇ? 4 7 28 ಆಗುತ್ತೆ. 0 2 ಉಳಿತು, ಮತ್ತೊಂದು 0 ತೊಗೊಂಡ್ರಿ, ಇಲ್ಲೇ ಎಷ್ಟಾಗುತ್ತೆ? 4 5 20 0 0. ಸೊ ಇಲ್ಲೊಂದು ಬಿಂದು ಕೊಡಬೇಕು, ಯಾಕಂದರೆ 0 ತೊಗೊಂಡಿರ್ತಾರೆ. ಸೊ ಇದರ ಉತ್ತರ ಎಷ್ಟು ಬಂತು? ಇಲ್ಲಿ 7.5 ಕಿಲೋಮೀಟರ್ ಬಂತು. ಸೊ ಎಕ್ಸ್ ನಮಗೆ 7.5 ಕಿಲೋಮೀಟರ್ ಉತ್ತರ ಬಂತು, ತಿಳಿತಲ್ವಾ. ಸಿಂಪಲ್ ಇದೆ, ಏನು ಅಡ್ಡಿ ಇಲ್ಲ, ಏನು ತೊಂದರೆ ಕೂಡ ಇಲ್ಲ. ಸೊ ಅದಕ್ಕಾಗಿ ಇಂಥದ್ದೇ ಒಂದು ಟ್ರಿಕ್ಸ್ಗಳಿಗಾಗಿ ನೀವು ತಪ್ಪದೇ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ನಮಗೂ ಸ್ವಲ್ಪ ಸಪೋರ್ಟ್ ಸಿಕ್ಕಂಗಾಗುತ್ತೆ, ತಿಳಿತಲ್ವಾ. ಸೊ ಅದೇ ರೀತಿ ಆಪ್ಷನ್ ನೋಡೋಣ. ಎಕ್ಸ್ ಸಿ 7.5 ಕಿಲೋಮೀಟರ್ಸ್, ತಿಳಿತಲ್ವಾ. ಸಿಂಪಲ್ ಇದೆ. ಸೊ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದು ಕೂಡ PC ಎಕ್ಸಾಮ್ 2016ರಲ್ಲಿ ಕೇಳಿದ್ದಾರೆ. ಏನು ಕ್ವಶನ್ ಇದೆ ಅಂದರೆ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 25 ರೂಪಾಯಿಗೆ ಕೊಂಡನು. ಅದನ್ನು ಅವನೇನು ಮಾಡ್ತಾನೆ? 30 ರೂಪಾಯಿ ಮಾರಾಟ ಮಾಡ್ತಾನೆ, ಅಂದರೆ 5 ರೂಪಾಯಿ ಅವನಿಗೆ ಲಾಭ ಇಟ್ಕೊಳ್ತಾನೆ. ಸೊ ಎಲ್ಲರೂ ಮಾಡೋದು ಅದೇ, ವ್ಯಾಪಾರಸ್ಥರು. ಅವನು ಗಳಿಸಿದ ಲಾಭ ಎಷ್ಟು ಅಂತ ಕ್ವಶನ್ ಇದೆ, ಆಯಿತಾ. ಪೂರ್ತಿ ಸಿಂಪಲ್ ಇದೆ, ಅದೊಂದೇನು ಅಷ್ಟು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಎಲ್ಲರೂ ಲಾಭ ನೋಡ್ತಾರೆ, ಆದರೆ ಕೆಲವೊಂದು ಜನಕ್ಕೆ ಲಾಭ ಮಾಡೋಕ್ಕಾಗಲ್ಲ, ಯಾಕಂದರೆ ಇಷ್ಟೊಂದು ಡಿಫಿಕಲ್ಟ್ ಇದೆ ಅಲ್ಲ ಮಾರ್ಕೆಟಿಂಗು. ಸೊ ಇವಾಗಿನ ಕಾಲದಲ್ಲಿ ಅಂದರೆ ಹೊಟ್ಟೆಗಾಗಿ ಮಾಡ್ತಾರೆ, ಎಲ್ಲರೂ ದುಡಿತಾರೆ, ಆದರೆ ಲಾಭ ಗಳಿಸೋದಂತೂ ಇವಾಗ ಇಮ್ಯಾಜಿನರಿ ಆಗಿದೆ, ಯಾಕಂದರೆ ಯಾವಾಗ ಲಾಸ್ ಆಗುತ್ತೆ ಹೇಳಕ್ಕೆ ಬರಲ್ಲ. ಇಲ್ಲಿ ಸಿಂಪಲ್ಲಾಗಿ ನೋಡಿ, ಒಂದು ವ್ಯಕ್ತಿ ವಸ್ತುವನ್ನು 25 ರೂಪಾಯಿಗೆ ಕೊಂಡನು. ಸಿಂಪಲ್, ಕೊಂಡ ಬೆಲೆ 25 ರೂಪಾಯಿ, ಆಯಿತಾ. ಅದಾದಮೇಲೆ ಮಾರಿದ ಬೆಲೆ 30 ರೂಪಾಯಿ, ಆಯಿತಾ. ಸೊ ಬಂದ ಲಾಭ
30 ಮೈನಸ್ 25 ಎಷ್ಟು ಬಂದ ಲಾಭ 5 ರೂಪಾಯಿ ಆಗಿದೆ. ಸೊ ಹಾಗಾದರೆ ನಾವು ಇದನ್ನು ಆಲ್ಮೋಸ್ಟ್ ನಾವು ಹೈಸ್ಕೂಲಲ್ಲಿ ಅಥವಾ ಇವನ್ ಪ್ರೈಮರಿಯಲ್ಲೂ 7ನೇ ತರಗತಿ ಅಥವಾ 6ನೇ ತರಗತಿಗೆ ಬರುತ್ತೆ ಇದು ಲಾಭ ನಷ್ಟ. ಆದರೆ ಪರ್ಸೆಂಟೇಜ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಇದು ಹೈಸ್ಕೂಲಲ್ಲಿ ಬರುತ್ತೆ. ಅದಾದಮೇಲೆ ಸಿಂಪಲ್ ಇನ್ನೇನು ನಮಗೆ ಏನು ಬೇಕಾಗಿದೆ, ಅವನು ಗಳಿಸಿದ ಲಾಭ ಎಷ್ಟು ಅಂದರೆ ಪರ್ಸೆಂಟೇಜ್ನಲ್ಲಿ ಕೇಳಿದ್ದಾರೆ ಆಯಿತಾ, ಯಾಕಂದರೆ ಪರ್ಸೆಂಟೇಜ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ನೋಡೋಣ, ನಾವು ಅದನ್ನು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಏನು ಅಡ್ಡಿ ಇಲ್ಲ. ಇವಾಗ ಎಕ್ಸ್ ನೋಡಿ, ಮೊದಲೇನು ಮಾಡಬೇಕು, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಥವಾ ವ್ಯತ್ಯಾಸ ಬರೆದ್ರೂ ನಡೆಯುತ್ತೆ, ಡಿವೈಡೆಡ್ ಬೈ ಕೊಂಡ ಬೆಲೆ ಆಯಿತಾ, ಇದು ಒರಿಜಿನಲ್ ಇಂಟು 100 ಯಾಕಂದರೆ ಪರ್ಸೆಂಟೇಜ್ ಇದು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಎಷ್ಟು 30 ಮೈನಸ್ ಕೊಂಡ ಬೆಲೆ ಎಷ್ಟು 25 ಆಯಿತಾ, ಡಿವೈಡೆಡ್ ಬೈ ಕೊಂಡ ಬೆಲೆ ಮತ್ತೆ 25 ಗುಣಿಲೆ 100 ಆಯಿತಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 25 ಗುಣಿಲೆ 100 ಬಂದಿದೆ ಆಯಿತಾ. ಸೊ ನಾವೇನು ಮಾಡೋಣ, 5 ಒಂದಲೇ 5 5ಲೇ ಆಯಿತಾ, ಮತ್ತೆ 5 ಒಂದಲೇ 5 20ಲೇ. ಸೊ ನಮ್ದು ಎಷ್ಟು ಬಂತು, ಎಕ್ಸ್ ಈಸ್ ಈಕ್ವಲ್ ಟು 20%. ಯಾಕೆ ಬರ್ತಂದರೆ ನಾನು ಆಲ್ರೆಡಿ ಮಲ್ಟಿಪ್ಲೈ ಬೈ 100 ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಎಕ್ಸ್ ಈಸ್ ಈಕ್ವಲ್ ಟು 20% ಬರುತ್ತೆ. ಹಾಗಾದರೆ ನಮ್ಮ ಉತ್ತರ ಬಿ, 20% ಸರಿಯಾದ ಉತ್ತರ. ತೀತಲ್ವಾ. ಸೊ ಇದರಲ್ಲಿ ಏನಿಲ್ಲ, ಇದರ ಡಿಫ್ರೆನ್ಸ್ ಮೇಲ್ಗಡೆ ಬರ್ಕೊಳ್ಳೋದು ಡಿಫ್ರೆನ್ಸ್, ಅದಾದಮೇಲೆ ಕೊಂಡ ಬೆಲೆ ಒರಿಜಿನಲ್ ಕೊಂಡ ಬೆಲೆ ಏನಿರ್ತಲ್ಲ ಅದನ್ನು ಕೆಳಗಡೆ ಬರೆದ್ರೆ ಆಗೋಗುತ್ತೆ, ಏನು ಅಡ್ಡಿಲ್ಲ. ಸೊ 5 ಡಿವೈಡೆಡ್ ಬೈ 25, ಸೊ ಇಷ್ಟು ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 20 ಬರುತ್ತೆ ಆಯಿತಾ. ಹಾಗೆ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಮತ್ತೆ ನಾವು ನೋಡೋಣ. ಓಕೆ, ಮುಂದೆ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ, PC ಎಕ್ಸಾಮ್ 2016 ಇದು ಕೂಡ. ಸೊ ನಾನು ಕ್ವಶನ್ ಮೊದಲು ಓದ್ತೀನಿ. ಸೊ ನೀವು ಒಂದೇನು ಮಾಡಿ ಅಂದರೆ ಕ್ವಶನ್ ಓದಬೇಕಾದ್ರೆ ಆರಾಮಾಗಿ ಓದಿ, ಯಾಕಂತಂದರೆ ನೀವು ಎಷ್ಟು ಸ್ಲೋ ಕಾನ್ಸಂಟ್ರೇಷನ್ ಫೋಕಸ್ ಇಟ್ಟು ಓದ್ತಿರಲ್ಲ, ಸೊ ನೀವು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಓದಬೇಕಾದ್ರೇ. ಸೊ ನಿಮ್ಮದು ಅಲ್ಲಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ನೀವು ಕಾಮ ಅದು ಇದು ಒಂದು ಸ್ವಲ್ಪ ಆ ಕಡೆದು ಈ ಕಡೆ ಆದರೆ ಸೊ ಪ್ರಾಬ್ಲಮ್ ಕನ್ಫ್ಯೂಸ್ ಆಗುತ್ತದು. ಸೊ ಅದಕ್ಕೋಸ್ಕರ ಆರಾಮಾಗಿ ಫೋಕಸ್ಸು ಕಾನ್ಸಂಟ್ರೇಷನ್ ಇಟ್ಟು ಆ ಒಂದು ಪ್ರಾಬ್ಲಮ್ನ ಓದ್ಕೊಳ್ಳಿ. 45 ಜನ ಪ್ರತಿದಿನ 12 ಗಂಟೆ ಕೆಲಸ ಮಾಡಿದರೆ ಒಂದು ಕೆಲಸವನ್ನು 30 ದಿನಗಳಲ್ಲಿ ಮುಕ್ತಾಯ ಮಾಡ್ತಾರೆ ಆಯಿತಾ. ಸೊ ನಾನು ಸಿಂಪಲಾಗಿ ಹೇಳ್ತಿರ್ಬೇಕಂದ್ರೆ ಒಂದು ಕೆಲಸ ಇದೆ ಆಯಿತಾ. ಸೊ ನಾನು ಇಲ್ಲೊಂದು ಕೆಲಸ ತೊಗೊಳ್ತೀನಿ ಆಯಿತಾ. ಒಂದು ಕೆಲಸ ಅಂದರೆ ಅದನ್ನು ಏನು ಮಾಡ್ತಾರೆ, 45 ಜನ, ಮ್ಯಾನ್ ಪವರ್ ಎಷ್ಟಿದೆ M1 30 ಜನ ಇದೆ ಅಲ್ವಾ ಆಯಿತಾ. 30 ಯಾಕೆ ಬರದೆ, M1 ಎಷ್ಟಿದೆ 45 ಜನ ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರತಿದಿನ ಎಷ್ಟು ಗಂಟೆ ಮಾಡ್ತಾರೆ, 12 ಗಂಟೆ ಮಾಡ್ತಾರೆ. ಅದೇ ಒಂದು ದಿನ 30 ದಿನಗಳಲ್ಲಿ ಮುಕ್ತಾಯ ಅಂದರೆ ಒಂದು ಕೆಲಸ ಅಂದರೆ ಈ ಕೆಲಸವನ್ನು ಅವರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ, 30 ದಿನದಲ್ಲಿ. ಅಂದರೆ 45 ಜನ 12 ಗಂಟೆ ಪ್ರತಿದಿನ 12 ಗಂಟೆ ಮಾಡಿದ್ರೆ 30 ದಿನದಲ್ಲಿ ಆ ಕೆಲಸ ಮುಗಿಸ್ತಾರೆ. ಈ ಯಾವ ಕೆಲಸ, ಒಂದು ಕೆಲಸ ಯಾವುದು ಗೊತ್ತಿಲ್ಲ. 60 ಜನರು ಪ್ರತಿದಿನ ಅಂದರೆ ಎರಡನೇದು ಕೇಳಿದ್ದಾರೆ, 60 ಜನ ಪ್ರತಿದಿನ 10 ಗಂಟೆ ಆಯಿತಾ ಮಾಡಿದರೆ ಎಷ್ಟು ದಿನದಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಅಂದರೆ ಇಲ್ಲಿ ನಮಗೆ ಸಿಂಪಲ್ಲಾಗಿ D2 ಕೇಳಿದ್ದಾರೆ. ಸೊ ಮೊದಲನೆಯವರು 45 ಜನ ಪ್ರತಿದಿನ 12 ಗಂಟೆ ಕೆಲಸ ಮಾಡ್ತಾರೆ, 30 ದಿನದಲ್ಲಿ ಆ ಒಂದು ಕೆಲಸವನ್ನು ಮುಗಿಸ್ತಾರೆ. ಅದೇ ರೀತಿ 60 ಜನ ಸೇರಿ ಪ್ರತಿದಿನ 10 ಗಂಟೆ ತಗೊಂಡು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕ್ವಶನ್ ಇದೆ. ಸೊ ನಾವು ಅದನ್ನು ಬಿಡಿಸ್ಬೇಕಿನ್ನು ಆಯಿತಾ. ಸೊ ಇಲ್ಲೇನಿಲ್ಲ, ಸಿಂಪಲ್ ಇದೆ, ಇದು ಈಸ್ ಈಕ್ವಲ್ ಟು ಇದು ಆಯಿತಾ. ಸೊ ಏನಾಗುತ್ತೆ, M1 T1 D1 ಈಸ್ ಈಕ್ವಲ್ ಟು M2 T2 D2 ಮಲ್ಟಿಪ್ಲಿಕೇಶನ್. ಸಿಂಪಲ್ ಇದೆ ಅಲ್ವಾ. ಸೊ ಇನ್ನೇನಾಗುತ್ತೆ, ನಮಗೆ D2 ಬೇಕಾಗಿದೆ. D2 ಈಸ್ ಈಕ್ವಲ್ ಟು ಆಯಿತಾ. ಸೊ ಇವೆರಡು ಇಲ್ಲಿ ಕೆಳಗಡೆ ಬಂದರೆ M1 T1 D1 ಮಲ್ಟಿಪ್ಲಿಕೇಶನ್ ಇದೆ. ಅದಾದಮೇಲೆ M2 D2 ಮಲ್ಟಿಪ್ಲಿಕೇಶನ್. ಸೊ D2 ಈಸ್ ಈಕ್ವಲ್ ಟು ಇನ್ನು ಅವುಗಳ ಜಾಗದಲ್ಲಿ ಹಲ್ಯುಗಳನ್ನು ತುಂಬಿ 45 ಗುಣಿಲೆ 12 ಗುಣಿಲೆ 30.
ಅದೇ ರೀತಿ M2 60 ಜನ ಇದ್ದಾರೆ ಆಯಿತಾ. ಸೊ ಅದಾದಮೇಲೆ ಅದೇ ಕೆಲಸವನ್ನು ಎಷ್ಟು 10 ಗಂಟೆಗಳ ದಿನ ಮುಗಿಸ್ತಾರೆ, ಆದರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದಿಲ್ಲಿ ಬರುತ್ತೆ. ಸೊ ಇನ್ನು D2 ನೋಡೋಣ ಆಯಿತಾ. ಸೊ 31 32 ಆಯಿತಾ. ಅದಾದಮೇಲೆ 2 1 2 6 ಆಯಿತಾ. 45 × 6 ನೋಡಿ, 45 × 6 6 5 30, 3 ಉಳಿತು, 4 24, 1 3 ಎಷ್ಟು 27, 270 ಉಳಿತು. ಸೊ 270 ÷ 10 0ಗೆ 0 ಹೋದರೆ ಆಯಿತಾ. D2 = 27 ದಿನಗಳ ಕಾಲ. ಸೊ ಅವ್ರೇನು ಮಾಡ್ತಾರೆ, 27 ದಿನಗಳ ಕಾಲ ಆ ಒಂದು ಕೆಲಸವನ್ನು ಮುಗಿಸ್ತಾರೆ. ಅದು ಒಂದು ಕೆಲಸ ಯಾವುದು ಗೊತ್ತಿಲ್ಲ, ಆದರೂ ಕೂಡ ಅವರು 27 ದಿನದಲ್ಲಿ ಅದೇ ಕೆಲಸವನ್ನು ಮುಗಿಸ್ತಾರೆ. ಸೊ ಇಲ್ಲಿ ನಮ್ಮ ಆಪ್ಷನ್ ಬಂದುಬಿಟ್ಟು ಏನಾಗುತ್ತೆ, ಆಪ್ಷನ್ ಎ 27 ದಿನಗಳು. ಸೊ ಆಪ್ಷನ್ ಎ ಬರುತ್ತೆ ನೋಡಿ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ನೀವು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಇಟ್ಟು ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ನ ಅರ್ಥ ಮಾಡಿಕೊಂಡು ಕ್ವಶನ್ ಅರ್ಥ ಆಗಿ ಹೋದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ರೀತಿ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ PC ಎಕ್ಸಾಮ್ 2016 ಇದು ಕೂಡ 2016ರಲ್ಲಿ ಕೇಳಿದ್ದಾರೆ. ಒಂದು ಉದ್ಯಾನವನದಲ್ಲಿ ಗುಲಾಬಿ ಹೂವಿನ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 3:5 ಅನುಪಾತದಲ್ಲಿದೆ ಆಯಿತಾ. 3:5 ಅಥವಾ 3:5 ಅನುಪಾತದಲ್ಲಿದೆ. ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 25 ಇದೆ, ಆದರೆ ಗುಲಾಬಿ ಹೂ ಗಿಡಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡೋಣ, ಮೊದಲು ಗುಲಾಬಿ ಅಂದರೆ ರೋಸ್ ಎಷ್ಟಿದೆ, ರೋಸ್ 3 ಅನುಪಾತದಲ್ಲಿದೆ. ಅದೇ ರೀತಿ ಅನುಪಾತ 5 ಅನುಪಾತ ಯಾವುದಿದೆ, ಸನ್ಫ್ಲವರ್ ಇದೆ ಆಯಿತಾ, 3:5. ಅದೇ ರೀತಿ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 25 ಇದ್ದು, ಸೊ ಈ ಸಂಖ್ಯೆಗಳು 25 ಇವೆ ಆಯಿತಾ. ಸೊ ಅದನ್ನು ಕೂಡ ನಾವು ಸಿಂಪಲ್ ಆಗಿ ಬರ್ಕೊಳ್ಬೋದು. ಹೆಂಗಪ್ಪ ಅಂತಂದರೆ, ಇವಾಗ ರೋಸ್ ಆ್ಯಂಡ್ ಸನ್ಫ್ಲವರ್, ಸೊ ಇವುಗಳ ರೇಷಿಯೋ ಏನಿದೆ 3:5 ಆಯಿತಾ. ಸೊ R ಮತ್ತು S ಮತ್ತೊಮ್ಮೆ R1 S1 ಅಂತ ತೊಗೊಂಡ್ರು ನಡೆಯುತ್ತೆ, ಏನು ಅಡ್ಡಿಲ್ಲ. R1 S1 ಎಷ್ಟಿದೆ, R1 ಅಂದರೆ ನಾವು ಕಂಡು ಹಿಡಿಬೇಕು ಆಯಿತಾ. ಸೊ S1 ಅಂದರೆ ಸೂರ್ಯಕಾಂತಿ ಗಿಡಗಳನ್ನು ಕೊಟ್ಟಿದ್ದಾರೆ, ಸಿಂಪ್ಲಿ ಆಯಿತಾ. ಸೊ ಇನ್ನೇನು ಮಾಡೋಣ, 3:5 ಆಯಿತಾ. ಅದಾದಮೇಲೆ ಇನ್ನು R1 25 ತಿಳಿತಲ್ವಾ. ಸೊ ಇಲ್ಲಿವರೆಗೂ ಕ್ಲಿಯರ್ ಇದ್ದರೆ ಆಯಿತು, ಅಥವಾ ಇದನ್ನು ಈಕ್ವಲ್ ಟು ಅಂತ ತೊಗೊಂಡ್ರು ನಡೆಯುತ್ತೆ, ಅಥವಾ ಸಮಾನುಪಾತ ಆಯಿತಾ. ಸೊ ಇನ್ನೇನು ಮಾಡಬೇಕು ನಾವು ಅಂತಂದರೆ, ಸೊ ಹೀಗಿದ್ದಾಗ ಆಯಿತಾ, ಇದನ್ನು ಗುಣಿಸಬೇಕು ಮತ್ತು ಇದನ್ನು ಗುಣಿಸಬೇಕು ಆಯಿತಾ. ಸೊ ಅದಾದಮೇಲೆ 3 × 25 5R1 ಆಯಿತಾ. ರೋಸ್ 1 = 3 × 25 / 5. ಸೊ R1 ರೋಸ್ ಎಷ್ಟಿದೆ, 5 1 5 5 3 5 25 3 5 25 ಅಲ್ಲ 15 ಆಯಿತಾ. ಸೊ R1 = 15 ಬರುತ್ತೆ. ಸೊ ಸಮ್ ಟೈಮ್ ಅದು ಮಿಸ್ ಆಗುತ್ತೆ. ಸೊ ಏನು ಅಡ್ಡಿ ಇಲ್ಲ, ಯಾಕಂದರೆ ಮ್ಯಾಥ್ಸ್ ಇದು. ಸೊ ಇವಾಗ ನಮಗೆ R1 ಬಂತಲ್ಲ, 15 ಹೂಗಳು ಅಂದರೆ ಸೂರ್ಯಕಾಂತಿ 25 ಇದ್ದರೆ ಆಯಿತಾ, ರೋಸ್ ಎಷ್ಟಿರುತ್ತೆ ಅಥವಾ ಗುಲಾಬಿ ಹೂವಿನ ಗಿಡಗಳು 15 ಯೂನಿಟಲ್ಲಿ ಇರ್ತವೆ ಆಯಿತಾ. ಸೊ ನೀವು ಇಲ್ಲೇ ಮಾಡಬಹುದು. ಸೊ ಇಲ್ಲಿ ಆಪ್ಷನ್ ಸಿ 15 ಗುಲಾಬಿ ಹೂಗಳು ಇರ್ತವೆ ತಿಳಿತಲ್ವಾ. ಸೊ ಅದೇ ರೀತಿ ನೀವು, ಸೊ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ಕ್ಲಾಸ್ನಲ್ಲಿ. ತಪ್ಪದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಆಲ್ ಎಕ್ಸಾಮ್ಸ್.